ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ಯಾರಿ ಕುಚ್ ಮಿರಾಕಲ್ ಬೈ ಥ್ರೆಡ್ಸ್. ಫ್ರೆಂಡ್ಸ್, ಇವತ್ತು ಸಿಂಗಲ್ ಕ್ರೋಶೆ ಮತ್ತು ಚೈನ್ಸ್ ಜೊತೆ ಬೀಡನ್ನ ಆ್ಯಡ್ ಮಾಡಿ ಯಾವ ರೀತಿಯಲ್ಲಿ ಡಿಸೈನ್ಸ್ನ ಮಾಡ್ಬೋದು ಅನ್ನೋದನ್ನು ತೋರಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇವತ್ತಿನ ಈ ಡಿಸೈನಿಗೆ ನಾನು ನೀಡಲ್ ನಂಬರ್ 10 0.75 mm ತಗೊಳ್ತಾ ಇದ್ದೀನಿ. ಇದು ಟುಲಿಪ್ ಜಪಾನ್ ಅವ್ರದ್ದು. ಹಾಗೆ ಇಲ್ಲಿ ನಾನು ಈ ಥರ ಮೀಡಿಯಮ್ ಸೈಜ್ ರೌಂಡ್ ಶೇಪ್ ಬೀಡನ್ನ ತೊಗೊಂಡಿದ್ದೀನಿ. ನಿಮ್ಮ ಹತ್ರ ರೌಂಡ್ ಶೇಪ್ ಬೀಡ್ ಈ ಥರ ಬೀಡ್ ಇಲ್ಲ ಅಂದರೆ ನಿಮ್ಮ ಹತ್ರ ಯಾವ ಬೀಡ್ ಅವೈಲಬಲ್ ಇದೆ ಅದೇ ಬೀಡನ್ನ ತಗೊಳ್ಳಿ, ಇದೇ ಬೇಕು ಅಂತ ಏನೂ ಇಲ್ಲ. 6 ಎಳೆ ದಾರನ ಮತ್ತು ಇದು 6 ಎಳೆ ದಾರನ ನಾನು ರೆಡಿ ಮಾಡಿಕೊಂಡು ಗಂಟು ಕಟ್ಕೊಂಡು ಇಟ್ಕೊಂಡಿದ್ದೀನಿ. 6 ಎಳೆ ದಾರನ ನಾನು ರೆಡಿ ಮಾಡಿಕೊಂಡು ತುದೀಲಿ ಗಂಟು ಕಟ್ಕೊಂಡು ಇಟ್ಕೊಂಡಿದ್ದೀನಿ. ಬನ್ನಿ ಬಟ್ಟೆಗೆ ಹೇಗೆ ಹಾಕೋದು ಅಂತ ನೋಡೋಣ. ಫಸ್ಟು ನೋಡಿ, ಇಲ್ಲಿ ಒಂದು ಸ್ವಲ್ಪ ಥ್ರೆಡ್ನ ಈ ಥರ ಎಳ್ಕೊಂಡು ಈ ಫಿಂಗರ್ಗೆ, ಇಂಡೆಕ್ಸ್ ಫಿಂಗರ್ಗೆ ನಾವು ಈ ಥರ ಥ್ರೆಡ್ಸ್ನ ಸುತ್ತಬೇಕು. ಸುತ್ತಬಿಟ್ಟು ಒಂದಿಷ್ಟು ಗ್ಯಾಪಲ್ಲಿ ಬಿಟ್ಕೊಳ್ಬೇಕು. ನಮಗೆ ಒಂದೆಷ್ಟು ಲೆಂತಿ ಬೇಕಾಗುತ್ತೆ ಅಂತ ನೋಡಿಕೊಂಡು, ಅಷ್ಟೇ ಲೆಂತಿ ಬೇಕು ಅಂತ ಏನಿಲ್ಲ, ಒಂದು ಸ್ವಲ್ಪ ಲೆಂತಿಯಲ್ಲಿ ದಾರನ ಬಿಟ್ಕೊಳ್ಳೋಣ. ನೋಡಿ, ಸ್ಟಾರ್ಟಿಂಗು ಈ ಥರ ಥ್ರೆಡ್ ಬಟ್ಟೆ ಹಿಂಭಾಗಕ್ಕೆ ಆ ಗಂಟು ಹೋಗಬೇಕು, ನಾಟ್ ಹೋಗಬೇಕು. ಆ ರೀತಿಯಲ್ಲಿ ನಾವು ನಾಟನ್ನ ಇಟ್ಕೊಂಡು ಫಸ್ಟು ಕ್ರೋಶನ ಹಾಕಿ ದಾರನ ಎಳ್ಕೊಬೇಕು. ಇಲ್ಲಿ 6 ಎಳೆ ದಾರ ಇದೆ ಅಲ್ವಾ, ಆ 6 ಎಳೆ ದಾರನ ಕ್ರೋಶದ ಮೇಲೆ ಹಾಕ್ಕೊಳ್ಳಿ. ಈ ಥರ ಕ್ರೋಶದ ಮೇಲೆ ಹಾಕ್ಕೊಂಡು ಈ ಬಟ್ಟೆಯಿಂದ ಈಚೆ ಬರಬೇಕು. ಈ ಲೂಪಿಂದ ಈಚೆ ಬಂದರೆ ಇಲ್ಲೊಂದು ಲೂಪ್ ಆಗಿದೆ ಈಗ. ಮತ್ತೆ 6 ಎಳೆ ದಾರನ ಕ್ರೋಶದ ಮೇಲೆ ಹಾಕ್ಕೊಂಡು ಈ ಥರ ಈ ಲೂಪಿಂದ ಈಚೆ ಬರಬೇಕು. ಸೊ ಅವಾಗ ಒಂದು ಸಿಂಗಲ್ ಕ್ರೋಶೆ ಅಥವಾ ಸಿಂಗಲ್ ಲಾಕ್ ಆಗುತ್ತೆ. ನೋಡಿ, ಗಂಟು ಬಂದು ಬ್ಯಾಕ್ ಸೈಡ್ ಹೋಗಿರುತ್ತೆ. ನಾವು ಗಂಟು ಮಾಡ್ಕೊಂಡಿದ್ವಿ ಅಲ್ವಾ, ಇದು ಬ್ಯಾಕ್ ಸೈಡ್ ಹೋಗಿರುತ್ತೆ. ಈಗ ಒಂದು ಟೈಮು ಸಿಂಗಲ್ ಕ್ರೋಶೆ ಆಗಿದೆ. ನೋಡಿ, ಇಲ್ಲಿ ಇನ್ನೊಂದ್ಸಲಿ ತೋರಿಸ್ತೀನಿ. ಪಕ್ಕದಲ್ಲೇ ಈ ಸಿಂಗಲ್ ಕ್ರೋಶೆ ಪಕ್ಕದಲ್ಲೇ ಕ್ರೋಶನ ಹಾಕಿ ಕ್ರೋಶದ ಮೇಲೆ ಒಂದ್ಸಲಿ ದಾರನ ಹಾಕ್ಕೊಂಡು ಈ ಥರ ದಾರನ ಎಳ್ಕೋಬೇಕು. ಸೊ 2 ಲೂಪ್ ಆಗಿದೆ. ಈ 2 ಲೂಪಿಂದನೂ ಈಚೆ ಬರಬೇಕು ಅಟ್ ಎ ಟೈಮು. ಸೊ ಅವಾಗ ಒಂದು ಸಿಂಗಲ್ ಕ್ರೋಶೆ ಅಥವಾ ಸಿಂಗಲ್ ಲಾಕ್ ಆಗುತ್ತೆ. ನೋಡಿ, ಇಲ್ಲಿ ತೋರಿಸ್ತೀನಿ. ಮತ್ತೆ 2 ಟೈಮ್ಸು ಸಿಂಗಲ್ ಕ್ರೋಶೆ ಅಥವಾ ಸಿಂಗಲ್ ಲಾಕ್ನ ನಾನಿಲ್ಲಿ ಮಾಡಿದ್ದೀನಿ. ಮತ್ತು ಸ್ಟಾರ್ಟಿಂಗಲ್ಲಿ 2 ಟೈಮ್ಸು ಸಿಂಗಲ್ ಕ್ರೋಶೆನ ಮಾಡ್ಕೋಬೇಕು. 2 ಟೈಮ್ಸ್ ಸಿಂಗಲ್ ಕ್ರೋಶೆ ಆದಮೇಲೆ ಚೈನ್ಸ್ನ ಹಾಕ್ಕೋಬೇಕೀಗ. ನೋಡಿ, ಸೂಜಿ ಮೇಲೆ ಒಂದ್ಸಲಿ ದಾರ ತಗೊಂಡು ಈ ಸ್ವಲ್ಪ ಟ್ವಿಸ್ಟ್ ಮಾಡಿ, ಈ ಥರ ಕ್ರೋಶನ ಈ ಥರ ಸ್ವಲ್ಪ ಟ್ವಿಸ್ಟ್ ಮಾಡಿ, ಲೂಪ್ ಇದೆ ಅಲ್ವಾ ಇಲ್ಲಿ, ಈ ಲೂಪಿಂದ ಈಚೆ ಬರಬೇಕು. ಸೊ ಒಂದು ಚೈನ್ ಆಯಿತು. ಮತ್ತು ಸೂಜಿ ಮೇಲೆ ಒಂದ್ಸಲಿ ದಾರ ತಗೊಳ್ಳೋಣ. ಈ ಲೂಪಿಂದ ಈಚೆ ಬನ್ನಿ. ಸೊ 2 ಚೈನ್ನ ಹಾಕಿದ್ದೀನಿ. ಅದೇ ರೀತಿಯಲ್ಲಿ ಇವಾಗ 3ನೇ ಚೈನು ಸೂಜಿ ಮೇಲೆ ಒಂದ್ಸಲಿ ದಾರ ತಗೊಂಡು ಈ ಹೋಲಿಂದ ಈಚೆ ಬರಬೇಕು. ಮತ್ತೆ ಒಂದು ಚೈನ್ನ ಹಾಕ್ಕೊಳ್ಳೋಣ. ಸೊ ನಾನಿಲ್ಲಿ 4 ಚೈನ್ಸ್ನ ಹಾಕಿದ್ದೀನಿ. 4 ಚೈನ್ ಆದಮೇಲೆ ಇದು ಸ್ಟ್ರೈಟಾಗಿಟ್ಟು ಎಲ್ಲಿ ಬರುತ್ತೆ ಅಂತ ನೋಡಿಕೊಂಡು ಸ್ಟ್ರೈಟಾಗಿಟ್ಟು ಬಟ್ಟೆಗೆ ಲಾಕ್ನ ಮಾಡಬೇಕು. ನೋಡಿ, ಇಲ್ಲಿ ಸ್ಟ್ರೈಟಾಗಿ ಇಟ್ಬಿಟ್ಟು ಫಸ್ಟು ಕ್ರೋಶನ ಬಟ್ಟೆಗೆ ಹಾಕಿ ದಾರನ ಮತ್ತು ಸೂಜಿ ಮೇಲೆ ಒಂದ್ಸಲಿ ದಾರನ ಎಳ್ಕೊಳ್ಳಿ. ಸ್ವಲ್ಪ ಈ ಥರ ಟ್ವಿಸ್ಟ್ ಮಾಡಿ, ಸೂಜಿ ಮೇಲೆ ಒಂದ್ಸಲಿ ದಾರ ಎಳ್ಕೊಂಡು ಸ್ವಲ್ಪ ಈ ಥರ ಟ್ವಿಸ್ಟ್ ಮಾಡಿ ಆ ಹೋಲಿಂದ ಈಚೆ ಬರಬೇಕು ನಾವು. ನೋಡಿ, ಇಲ್ಲಿ ಯಾವ ರೀತಿ ಬರ್ತಾ ಇದ್ದೀನಿ ಅಂತ ಗೊತ್ತಾಗುತ್ತೆ. ಹೋಲಿಂದ ಈಚೆ ಬಂದರೆ ಒಂದು ಸಿಂಗಲ್ ಕ್ರೋಶೆ, ಹೋಲಿಂದ ಈಚೆ ಬರಬೇಕು, 2 ಲೂಪ್ ಆಗುತ್ತೆ. ಮತ್ತು ಸೂಜಿ ಮೇಲೆ ಒಂದ್ಸಲಿ ದಾರ ತಗೊಂಡು ಸ್ವಲ್ಪ ಟ್ವಿಸ್ಟ್ ಮಾಡಿ ಈ ಹೋಲಿಂದ ಈಚೆ ಬರಬೇಕು. ಸೊ ಅವಾಗ ಸಿಂಗಲ್ ಲಾಕ್ ಆಗುತ್ತೆ. 1 ಟೈಮು ಸಿಂಗಲ್ ಕ್ರೋಶೆನ ಮಾಡಿಕೊಂಡು 4 ಚೈನ್ಸ್ನ ಹಾಕ್ಕೊಂಡಿದ್ದೀನಿ. ಎಲ್ಲಿಗೆ ಬಂತು ಅಂತ ನೋಡಿಕೊಂಡು ಅಲ್ಲಿಗೆ ಒಂದು ಸಿಂಗಲ್ ಲಾಕ್ನ ಮಾಡ್ಕೊಂಡಿದ್ದೀನಿ. ಈಗ ಬೀಡ್ಸ್ನ ಇನ್ಸರ್ಟ್ ಮಾಡ್ಕೊಳ್ಳೋಣ. ದಾರನ ಮೇಲ್ ಮಾಡಿಬಿಟ್ಟು ಬೀಡನ್ನ ಇನ್ಸರ್ಟ್ ಮಾಡ್ಕೊಳ್ಳೋಣ. ನೋಡಿ, ಬೀಡನ್ನ ಇನ್ಸರ್ಟ್ ಮಾಡ್ಕೊಂಡಿದ್ದೀನಿ. ಈಗ ಈ ಹೋಲ್ ಇದೆ ಅಲ್ವಾ, ಈ ಹೋಲಿಗೆ ಕ್ರೋಶನ ಹಾಕಿ 2 ಫಿಂಗರಿಂದ ಈ ಬೀಡನ್ನ ಈ ಥರ ತಳ್ಕೋಬೇಕು. ಸೊ ಅವಾಗ ಥ್ರೆಡ್ ಒಳಗಡೆ ಬೀಡ್ ಪಾಸ್ ಆಗುತ್ತೆ. ಸೊ ಬೀಡ್ ಇನ್ಸರ್ಟ್ ಆಗಿದೆ, ಥ್ರೆಡ್ ಒಳಗಡೆ ಬೀಡ್ ಹೋಗಿದೆ. ಈಗ ಬೀಡ್ ಲಾಕ್ನ ಮಾಡ್ಕೋಬೇಕು. ನೋಡಿ, ಕ್ರೋಶದ ಮೇಲೆ ಒಂದ್ಸಲಿ ದಾರ ತಗೊಂಡು ಸ್ವಲ್ಪ ಈ ಥರ ಟ್ವಿಸ್ಟ್ ಮಾಡಿ ಈ ಲೂಪ್ ಇದೆ ಅಲ್ವಾ, ಬೀಡ್ ಮೇಲ್ಗಡೆ ಲೂಪು, ಆ ಲೂಪಿಂದ ಈ ಥರ ಈಚೆ ಬರಬೇಕು. ಸೊ ಆವಾಗ ಬೀಡ್ ಲಾಕ್ ಆಯಿತು. ನೋಡಿ, ಈ ಥರ ಬ್ಯಾಕ್ ಸೈಡಲ್ಲಿ ಒಂದು ಲೈನ್ ಬಂದಿರುತ್ತೆ. 6 ಎಳೆ ದಾರ ಇದೆ ಅಲ್ವಾ, ಈ 6 ಎಳೆ ದಾರ ಬಂದಿರುತ್ತೆ. ಸೊ ಬೀಡ್ ಲಾಕ್ ಆಗಿದೆ. ಈಗ ಬೀಡ್ ಲಾಕ್ ಆದಮೇಲೆ ಅದು ಎಲ್ಲಿ ಬರುತ್ತೆ ಅಂತ ನೋಡಿಕೊಂಡು ಈ ಥರ ಸ್ಟ್ರೈಟಾಗಿಟ್ಟು ನೋಡಿಕೊಂಡು ಅಲ್ಲಿಗೆ ಸಿಂಗಲ್ ಕ್ರೋಶನ ಮಾಡಬೇಕು.
ನೋಡಿ ಸ್ಟ್ರೈಟಾಗಿ ಇಟ್ಟು ನೋಡಿಕೊಂಡು ಸೂಜಿನ ಹಾಕಿ ಅಂದರೆ ಕ್ರೋಶನ ಹಾಕಿ ಮತ್ತು ಕ್ರೋಶದ ಮೇಲೆ ಒಂದ್ಸಲಿ ದಾರ ಹಾಕಿ ದಾರನ ಎಳ್ಕೊಬೇಕು ಈ ಥರ. ಸೊ 2 ಲೂಪ್ ಆಗಿದೆ. ಈ 2 ಲೂಪಿಂದ ಈಚೆ ಬಂದರೆ ಸಿಂಗಲ್ ಕ್ರೋಶೆ ಆಗುತ್ತೆ. ಸೊ 1 ಟೈಮು 4 ಚೈನ್ನ ಹಾಕಿದ್ದೀನಿ. ಈಗ ಬೀಡ್ ಹಾಕಿ ಲಾಕ್ನ ಮಾಡಿದ್ದೀನಿ. ಲಾಕ್ ಆದಮೇಲೆ ಈಗ ಮತ್ತೆ 4 ಚೈನ್ಸ್ನ ಹಾಕ್ಕೊಳ್ಳೋಣ. ಅಂದರೆ ಸೂಜಿ ಮೇಲೆ ಒಂದ್ಸಲಿ ದಾರ ತಗೊಂಡು ಈ ಒಂದು ಲೂಪ್ ಇದೆಯಲ್ಲ ಈ ಲೂಪಿಂದ ಈಚೆ ಬರಬೇಕು. ಸೊ ಆಗೊಂದು ಚೈನ್ ಆಯಿತು. ಮತ್ತೆ ನೋಡಿ ಮತ್ತೆ ಒಂದು ಚೈನ್ಸ್ನ ಹಾಕ್ಕೊಳ್ತಾ ಇದ್ದೀನಿ. ಮತ್ತೆ ಒಂದು ಚೈನ್ಸ್ನ ಹಾಕ್ಕೊಳ್ಳೋಣ. ಒಟ್ಟು ನಾವಿಲ್ಲಿ ಸ್ಟಾರ್ಟಿಂಗಲ್ಲಿ 4 ಚೈನ್ಸ್ನ ಹಾಕಿದ್ದೀವಿ ಅಲ್ವಾ, ಇಲ್ಲೂ ಅಷ್ಟೇ 4 ಚೈನ್ಸ್ನ ಹಾಕಬೇಕು. ಸ್ಟಾರ್ಟಿಂಗಲ್ಲಿ 5 ಚೈನ್ಸ್ ಹಾಕಿದರೆ ಇಲ್ಲೂ 5 ಚೈನ್ಸ್ನ ಹಾಕ್ಕೋಬೇಕಾಗುತ್ತೆ. ನಾನು 4 ಚೈನ್ಸ್ನ ಹಾಕಿದ್ದೀನಿ. 4 ಚೈನ್ಸ್ನ ಹಾಕ್ಬಿಟ್ಟು ಸ್ಟ್ರೈಟಾಗಿಟ್ಟು ನೋಡಿಕೊಂಡು ಎಲ್ಲಿ ಬರುತ್ತೆ ಅಂತ ನೋಡಿಕೊಂಡು ಅಲ್ಲಿಗೆ ಸಿಂಗಲ್ ಕ್ರೋಶೆನ ಮಾಡಬೇಕು. ನೋಡಿ ಇಲ್ಲಿ ಕ್ರೋಶನ ಹಾಕಿ ದಾರನ ಎಳ್ಕೋಬೇಕು. ಎಳ್ಕೊಂಡು 2 ಲೂಪ್ ಆಗಿದೆ ಅಲ್ವಾ, ಈ 2 ಲೂಪಿಂದ ಈಚೆ ಬಂದರೆ ಒಂದು ಸಿಂಗಲ್ ಕ್ರೋಶೆ ಆಗುತ್ತೆ. ನೋಡಿ ಸಿಂಗಲ್ ಕ್ರೋಶೆ ಆಯಿತು. ಈಗ ಬೀಡನ್ನ ಇನ್ಸರ್ಟ್ ಮಾಡ್ಕೋಬೇಕು. ಒಂದ್ಸಲಿ 4 ಚೈನ್ಸ್ನ ಹಾಕಿ ಲಾಕ್ನ ಮಾಡಿದ್ದೀನಿ, ಆಮೇಲೆ ಬೀಡನ್ನ ಹಾಕಿ ಲಾಕ್ನ ಮಾಡಿದ್ದೀನಿ. ಅದಾದಮೇಲೆ 4 ಚೈನ್ಸ್ನ ಹಾಕಿ ಅದು ಲಾಕ್ನ ಮಾಡಿದ್ದೀನಿ. ಒಂದ್ಸಲಿ 4 ಚೈನ್ಸು, ಒಂದ್ಸಲಿ ಬೀಡು ಮತ್ತು 4 ಚೈನ್ ಆದಮೇಲೆ ಮತ್ತೆ ಬೀಡನ್ನ ಹಾಕಬೇಕು. ಈಗ ದಾರನ ಮೇಲ್ ಮಾಡಿ ಬೀಡನ್ನ ಇನ್ಸರ್ಟ್ ಮಾಡ್ಕೊಳ್ಳೋಣ. ನೋಡಿ ಬೀಡನ್ನ ಇನ್ಸರ್ಟ್ ಮಾಡ್ಕೊಂಡಿದ್ದೀನಿ. ಬೀಡ್ ಇನ್ಸರ್ಟ್ ಆದಮೇಲೆ ಈ ಲೂಪ್ ಇದೆ ಅಲ್ವಾ, ಈ ಲೂಪ್ ಒಳಗಡೆ ಈ ಥರ ನೀಡಲ್ನ ಅಂದರೆ 2 ಕೈಯಿಂದ 2 ಫಿಂಗರಿಂದ ಬೀಡ್ಸ್ನ ಪಾಸ್ ಮಾಡಿದ್ರೆ ಬೀಡ್ ಒಳಗಡೆ ಇನ್ಸರ್ಟ್ ಆಗುತ್ತೆ. ಈಗ ಬೀಡ್ ಲಾಕ್ನ ಮಾಡ್ಕೋಬೇಕು. ಈ ಥರ ಬೀಡ್ ಲಾಕ್ ಆದಮೇಲೆ ಬಟ್ಟೆಗೆ ಎಲ್ಲಿ ಬರುತ್ತೆ ಅಂತ ನೋಡಿಕೊಂಡು ಬಟ್ಟೆಗೆ ಲಾಕ್ನ ಮಾಡ್ಕೋಬೇಕು. ನೋಡಿ ಬಟ್ಟೆಗೆ ಕ್ರೋಶನ ಹಾಕಿ ದಾರನ ಎಳ್ಕೊಂಡು 2 ಲೂಪ್ ಆಗುತ್ತೆ. ಈ 2 ಲೂಪಿಂದ ಈಚೆ ಬಂದರೆ ಸಿಂಗಲ್ ಕ್ರೋಶೆ ಅಥವಾ ಸಿಂಗಲ್ ಲಾಕ್ ಅಂತ ಕರಿತೀವಿ. ಈಗ ಸಿಂಗಲ್ ಬೀಡ್ ಹಾಕಿ ಲಾಕ್ ಆದಮೇಲೆ ಈಗ ಚೈನ್ಸ್ನ ಹಾಕ್ಕೋಬೇಕು. 1 2 ನೋಡಿ ಸೂಜಿ ಮೇಲೆ ಒಂದ್ಸಲಿ ಚೈನ್ ದಾರನ ಎಳ್ಕೊಂಡು ಈ ಹೋಲಿಂದ ಈಚೆ ಬಂದರೆ ಒಂದು ಚೈನ್ಸ್ ಆಗುತ್ತೆ. 3ನೇ ಚೈನ್ಸು ನೋಡಿ ಸೂಜಿ ಮೇಲೆ ಒಂದ್ಸಲಿ ದಾರ ತಗೊಂಡು ಈ ಲೂಪಿಂದ ಈಚೆ ಬಂದರೆ ಒಂದು ಚೈನ್ ಆಗೋಗುತ್ತೆ. ಚೈನ್ಸ್ ಹಾಕ್ಕೊಳ್ಳೋದು ತುಂಬಾ ಈಸಿ ಫ್ರೆಂಡ್ಸ್, ತುಂಬ ಕಷ್ಟ ಏನೂ ಇಲ್ಲ. ಸ್ವಲ್ಪ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಸೊ ನಿಮ್ಗೆ ಈಸಿಯಾಗಿ ನೀವು ಚೈನ್ಸ್ನ ಹಾಕ್ಕೋಬೋದು. ಈಗ 4 ಚೈನ್ ಆದಮೇಲೆ ಎಲ್ಲಿಗೆ ಬರುತ್ತೆ ಅಂತ ನೋಡಿಕೊಂಡು ಬಟ್ಟೆಗೆ ಒಂದು ಸಿಂಗಲ್ ಲಾಕ್ನ ಮಾಡ್ಕೋಬೇಕು. ನೋಡಿ ಇಲ್ಲಿ ಸಿಂಗಲ್ ಲಾಕ್ನ ಮಾಡ್ಕೊಳ್ತಾ ಇದ್ದೀನಿ. ಸಿಂಗಲ್ ಲಾಕ್ ಆದಮೇಲೆ ಪಕ್ಕದಲ್ಲೇ ಇನ್ನೊಂದು ಸಿಂಗಲ್ ಲಾಕ್ನ ಮಾಡ್ಕೊಳ್ಳೋಣ. ಸೊ 2 ಟೈಮ್ಸು ಸಿಂಗಲ್ ಲಾಕ್ ಮಾಡಿದ್ದೀನಿ ನಾನಿಲ್ಲಿ. 2 ಟೈಮ್ಸ್ ಸಿಂಗಲ್ ಲಾಕ್ ಆದಮೇಲೆ 1 2 ಚೈನ್ಸ್ನ ಹಾಕ್ಕೊಂಡು ಈಗ ದಾರನ ಟ್ರಿಮ್ ಮಾಡ್ಕೋಬೇಕು. 1-2 ಇಂಚ್ ಬಿಟ್ಕೊಂಡು ದಾರನ ಟ್ರಿಮ್ ಮಾಡ್ಕೊಳ್ತಾ ಇದ್ದೀನಿ. ಸೊ ದಾರ ಟ್ರಿಮ್ ಆದಮೇಲೆ ಈ ಥರ ಕ್ರೋಶನ ಎಳ್ಕೊಂಡು ಈ ಥ್ರೆಡ್ನ ಈ ಥರ ಟೈಟ್ ಮಾಡಿಕೊಂಡ್ರೆ ಸೊ ಇದು ಬಿಚ್ಚೋಗೋದಿಲ್ಲ. ಈ 4 ಚೈನ್ಸ್ ಏನಿದೆ ಇಲ್ಲಿಗೆ ನಾನು ಕುಚ್ಚನ್ನ ಹೇಗೆ ಕಟ್ಟೋದು ಅಂತ ತೋರಿಸ್ತೀನಿ ನೋಡಿ. ಇಲ್ಲಿ ನಾನು ಕುಚ್ಚನ್ನ ಕಟ್ಟಲಿಕ್ಕೆ 127 ದಾರನ ತೊಗೊಂಡಿದ್ದೀನಿ. ತುದಿಲಿ ಇಲ್ಲಿ ಸ್ವಲ್ಪ ಗ್ಲೂ ಹಾಕಿಬಿಟ್ಟು ದಾರನ ಈ ಥರ ಗಮ್ ಮಾಡ್ಕೊಂಡಿದ್ದೀನಿ, ಪೇಸ್ಟ್ ಮಾಡ್ಕೊಂಡಿದ್ದೀನಿ ಈ ಥರ ನೋಡಿ. ಇವಾಗ ಫಸ್ಟು ಈ 4 ಚೈನ್ಸ್ ಏನಿದೆ ಸ್ಟಾರ್ಟಿಂಗಲ್ಲಿ ನೋಡಿ ಈ ಥರ ಈ 4 ಚೈನ್ ಇದೆ ಅಲ್ವಾ, ಆ 4 ಚೈನಿಗೆ ನಾವು ದಾರನ ಹಾಕಿ ಈ ಥರ ದಾರನ ಎಳ್ಕೊಂಡು ನಮ್ಗೆ ಎಷ್ಟು ಲೆಂತಿ ಬೇಕು ಅಂತ ನೋಡಿಕೊಂಡು ಅಷ್ಟು ಲೆಂತಿಯಲ್ಲಿ ದಾರನ ಎಳ್ಕೋಬೇಕು. ಎಳ್ಕೊಂಡು ಎಲ್ಲ ಥ್ರೆಡ್ಡು ಈಕ್ವಲ್ ಆಗಿರೋ ರೀತಿಯಲ್ಲಿ ಸೆಕ್ಯೂರ್ನ ಮಾಡ್ಕೊಳ್ಳಿ. ಈ ಥರ ಈಕ್ವಲ್ ಆಗಿ ಬರೋ ರೀತಿಯಲ್ಲಿ ಮಾಡಿಕೊಂಡು ಈಗ ಕುಚ್ಚನ್ನ ಎಷ್ಟು ಲೆಂತಿ ಬೇಕು ಅಂದ್ಕೊಳ್ತೀವಿ ಅಷ್ಟು ಲೆಂತಿಯಲ್ಲಿ ಕಟ್ ಮಾಡ್ಕೋಬೇಕು. ಕಟ್ ಮಾಡಿಕೊಂಡು ನೋಡಿ ಇಲ್ಲಿ ಗೋಲ್ಡ್ ಜರಿ ಥ್ರೆಡ್ನ ತೊಗೊಳ್ತಾ ಇದ್ದೀವಿ ಅಲ್ವಾ, ಇದನ್ನ ಒಂದು ಸ್ವಲ್ಪ ಗ್ಯಾಪ್ ಗೋಲ್ಡನ್ ಥ್ರೆಡ್ಡು ತಗೊಂಡು ಈ ಥ್ರೆಡ್ಡನ್ನ ಈ ಥರ 1 2 or 3 ನಾಟ್ನ ಮಾಡ್ಕೋಬೇಕು. ಒಂದು 2 3 ಈ ಥರ ಸುತ್ತಕೊಂಡು ಈಗ ನೀವು ಹೂ ಕಟ್ತಿರಲ್ಲ ಆ ರೀತಿಯಲ್ಲಿ ನೀವು ಬೇಕಾದರೆ ಕಟ್ಕೋಬೋದು. ಇಲ್ಲ ಅಂದರೆ ಈ ಥರನೇ
ಟೈಟಾಗಿ ಸುತ್ಕೊಂಡು ಮಾಡ್ಕೋಬೋದು. ನಿಮ್ಗೆ ಈ ರೀತಿಯಲ್ಲಿ ಸುತ್ಕೊಳ್ಳೋದಕ್ಕೆ ಬರೋದಿಲ್ಲ ಅನ್ನೋರು ನಾವು ಸೂಜಿಯಲ್ಲೂ ಬೇಕಾದರೆ ಮಾಡ್ಕೋಬೋದು. ನೋಡಿ ಈ ಥರ ಹೂ ಕಟ್ಟೋ ರೀತಿಯಲ್ಲಿ ಒಂದು 4ರಿಂದ 5 ಟೈಮ್ಸು ನೋಡಿ ಈ ಥರ ಹೂ ಕಟ್ಟೋ ರೀತಿಯಲ್ಲಿ 4 to 5 ಟೈಮ್ಸು ಮಾಡ್ಕೊಳ್ಳಿ. ಮಾಡಿಕೊಂಡು ಈ ಥ್ರೆಡ್ ಏನಿದೆ ಅಲ್ವಾ, ಈ ಥ್ರೆಡ್ಡನ್ನ ಈ ಥರ ಬ್ಯಾಕ್ ಸೈಡಲ್ಲಿ ಎಳ್ಕೊಂಡು ಈ ಥ್ರೆಡ್ಡನ್ನ ಇಲ್ಲಿ ನಾಟನ್ನ ಮಾಡ್ಕೋಬೇಕು. 1-2 ನಾಟನ್ನ ಮಾಡಿಕೊಂಡ್ರೆ ಸೊ ಥ್ರೆಡ್ಡು ಬಿಚ್ಚೋಗೋದಿಲ್ಲ, ಸೆಕ್ಯೂರ್ ಆಗಿರುತ್ತೆ. ಒಂದು 2 ನಾಟನ್ನ ಮಾಡ್ಕೊಳ್ಳಿ. ರಿಮೈನಿಂಗ್ ಜರಿ ಥ್ರೆಡ್ ಏನಿದೆ ಅದನ್ನು ಕಟ್ ಮಾಡ್ಕೊಂಬಿಡಿ. ಸೊ ಇಷ್ಟೇ ನೋಡಿ, ಇಲ್ಲಿ ನಾನು ಸ್ವಲ್ಪ ಲೆಂತಿಯಲ್ಲಿ ಕುಚ್ಚನ್ನ ಕಟ್ಟಿದ್ದೀನಿ. ಇವಾಗ ನಿಮಗೆ ಎಷ್ಟು ಲೆಂತಿ ಬೇಕು ಅನಿಸುತ್ತೆ ಅಷ್ಟು ಲೆಂತಿಯಲ್ಲಿ ಈ ಕುಚ್ಚನ್ನ ಟ್ರಿಮ್ ಮಾಡ್ಕೋಬೋದು. ಸೊ ಇಲ್ಲೂ ಅಷ್ಟೇ ಇದೇ ರೀತಿಯಲ್ಲಿ ನೀವು ಕುಚ್ಚನ್ನ ಕಟ್ಕೊಳ್ಳಿ. ಇದೇ ಥರ ಕುಚ್ಚನ್ನ ಕಟ್ಕೊಂಡು ಡಿಸೈನ್ಸ್ನ ಮಾಡ್ಕೋಬೇಕು. ತುಂಬಾ ಚೆನ್ನಾಗಿರುತ್ತೆ ಇದು, ಒಂದ್ಸಲಿ ಟ್ರೈ ಮಾಡಿ. ನಾನಿಲ್ಲಿ ಸೀರೆಯಲ್ಲಿ ಮಾಡಿ ತೋರಿಸ್ತಾ ಇದ್ದೀನಿ, ಒಂದು ಐಡಿಯಾ ಬರಲಿ ನಿಮಗೂ ಅಂತ ನಾನು ಸೀರೆಯಲ್ಲಿ ಹಾಕಿರೋದನ್ನು ತೋರಿಸಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಕಲರ್ ಕಾಂಬಿನೇಷನ್ ಸ್ಯಾರಿಲಿ ಮಾಡಿಕೊಂಡ್ರೆ ಅಂತೂ ತುಂಬಾ ಚೆನ್ನಾಗಿರುತ್ತೆ. ಸಿಂಪಲ್ ಆ್ಯಂಡ್ ಕ್ಯೂಟಾಗೂ ಇರುತ್ತೆ, ಬೇಗನೂ ಹಾಕ್ಕೋಬೋದು. ನಾನಿಲ್ಲಿ ಸೀರೆಗೆ ಹಾಕಬೇಕಾದ್ರೆ 2 ಸಲ ಸಿಂಗಲ್ ಕ್ರೋಶೆನ ಮಾಡ್ಕೊಂಡಿದ್ದೀವಿ. ನಾವು ಒಂದ್ಸಲಿಯಲ್ಲಿ ಬಟ್ಟೆಯಲ್ಲಿ ನಾನು ಒಂದ್ಸಲಿ ಸಿಂಗಲ್ ಲಾಕ್ನ ತೋರಿಸಿದ್ದೆ, ಇಲ್ಲಿ 2 ಸಲ ಸಿಂಗಲ್ ಲಾಕ್ನ ಮಾಡಿದ್ದೀನಿ ಅಷ್ಟೇ. ನೀವು ಒಂದ್ಸಲಿನೇ ಮಾಡ್ಕೋಬೋದು, ನಿಮ್ಗೆ ಯಾವ ರೀತಿ ಈಸಿ ಅನಿಸುತ್ತೆ ಆ ರೀತಿಯಲ್ಲಿ ಮಾಡ್ಕೊಳ್ಳಿ, ತುಂಬಾ ಚೆನ್ನಾಗಿರುತ್ತೆ. ಐ ಹೋಪ್ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ದಲ್ಲಿ ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡಿ. ಮತ್ತೆ ಮುಂದಿನ ವಿಡಿಯೋಲಿ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.